ಸ್ವಾಗತ ಸ್ನೇಹಿತರೆ. ಇವಾಗ ಕರ್ಜಿಕಾಯಿ ಮಾಡೋಣ ಬನ್ನಿ ಹಬ್ಬಕ್ಕೆ. ಚಿರೋಟಿ ರವೆ 1 ಬಟ್ಲು, ಮೈದಾ 2 ಬಟ್ಲು. ಮೈದಾ ಜಲ್ಡಿಟ್ಕೊಳ್ಳೋಣ ಸ್ವಲ್ಪ. ಆಮೇಲೆ ರವೆ ಹಾಕಿ ಬಿಸಿ ಎಣ್ಣೆ ಹಾಕಿ ಕಲಿಸ್ಕೊಬೇಕು. ಜಲ್ಡಿ ಹಿಡಿದಾಯ್ತು. ಮೈದಾ, ರವೆ 1 ಬಟ್ಲು, ಒಂದು ಚಿಕ್ಕೆ ಉಪ್ಪು ಎಲ್ಲ ಚೆನ್ನಾಗಿ ಬೆರೆಸ್ಕೊಬೇಕು. ಎಣ್ಣೆ ಬಿಸಿಗಿಕ್ಕಿದ್ದೀನಿ. 1 ಸ್ಪೂನ್ ತುಪ್ಪನೂ ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಸ್ಪೂನ್ ತುಪ್ಪ. ಗರಿಯಾಗಿ ಬರುತ್ತೆ. ತುಪ್ಪ ಎಣ್ಣೆ ಬಿಸಿ ಇರುತ್ತೆ ನೋಡಿಕೊಂಡು ಈ ಥರ ಅದ್ರ ಮೇಲೆ ಇದು ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಸೌಟು ಎತ್ಕೊಂಡು ಬೆರೆಸಿ ಆಮೇಲೆ ಕೈಯಲ್ಲಿ ನೀರು ಹಾಕ್ಕೊಂಡು ಅದ ತಕ್ಕೊಬೇಕು, ಕಲಿಸ್ಕೊಬೇಕು ಹಿಟ್ಟನ್ನ ಕರ್ಜಿಕಾಯಿಗೆ. ಬಿಸಿ ಆರಿದೆ. ಚೆನ್ನಾಗೆ ಕೈಯಲ್ಲಿ ಹಿಂಗೆಲ್ಲ ಮಿಕ್ಸ್ ಮಾಡಬೇಕು. ಸರಿಯಾಗಿ ಹಿಟ್ಟನ್ನ ರವೆನ ಎಲ್ಲ ಎಣ್ಣೆ ತುಪ್ಪ ಜೊತೆಗೆ ಮಿಕ್ಸ್ ಆದರೆ ಆಮೇಲೆ ನೀರು ಹಾಕ್ಕೊಬೋದು. ಈ ಥರ ಕಲಸಿದಾದ್ಮೇಲೆ ಹಿಂಗೆ ಉಂಡೆ ಕಟ್ಟಿ ಈ ಥರ ಉಂಡೆ ಬರಬೇಕು. ಆವಾಗ ತುಪ್ಪ ಎಣ್ಣೆ ಸಾಕು ಅಂತ. ಇವಾಗ ನೀರು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಬೇಕು ಸ್ವಲ್ಪ. ಈ ಥರ ಆಗಬೇಕು. ಚಪಾತಿ ಹಿಟ್ಟು ಇದ್ದಷ್ಟು ಇರಬೇಕು. ಇದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಮುಚ್ಚಿಡಬೇಕು. ರವೆ ಎಲ್ಲ ಇನ್ನೂ ಇಟ್ಕೊಂಡು ಗಟ್ಟಿ ಆಗುತ್ತೆ ಹಿಟ್ಟು. ಇವಾಗ ಮುದ್ದೆ ಬಲ್ಲೆ ಎತ್ಕೊಂಡು ತುರ್ಕೊತಾ ಇದ್ದೀನಿ. ಒಂದು ಅರ್ಧ kg ಅಷ್ಟು. ಈಗ ಕುಟ್ಟಿದ್ರೆ ಅಲ್ಲಲ್ಲೇ ಒಂದೊಂದು ಗಡ್ಡೆ ಸಿಕ್ಕತ್ತೆ. ಈ ಥರ ಪುಡಿ ಮಾಡಿದ್ರೆ ಚೆನ್ನಾಗಿ ಬೆರೆಯುತ್ತೆ. ಕಡಲೆಪಪ್ಪು ಕಡಲೆ ಬೀಜಕ್ಕೆಲ್ಲ. ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಾಗಿದ್ದಾವೆ ಹುರಿದಿದ್ದು. ಸಾಕು, ಎಲ್ಲ ಬೀಜ ಎಲ್ಲ ಹುರ್ಕೊಂಡಾಗಿದ್ದಾವೆ. ಸ್ವಲ್ಪ ತಣ್ಣಗಾಗಲಿ ಪುಡಿ ಮಾಡ್ಕೊಳಕ್ಕೆ. ಬಾಣಲಿ ಬಿಸಿ ಐತೆ. ಇದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳೋಣ. ಬಾಣಲಿ ಬಿಸಿ ಇದೆಯಲ್ಲ ಅದ್ರಾಗ ಹುರ್ಕೊಳೋಣ. ಕಡಲೆ ಬೀಜ 1.5 ಬಟ್ಲು, ಕಡಲೆಪಪ್ಪು 2 ಬಟ್ಲು. ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಬರೋಣ. ಅರ್ಧ ಹಾಕ್ಕೊಂಬಂದಿದ್ದೀನಿ. ಇನ್ನೊಂದು ಅರ್ಧ ಐತೆ, ಹಾಕ್ಕೊಂಬರ್ತೀನಿ. ಬೆಲ್ಲಕ್ಕೆ ಸೇರಿಸ್ತೀನಿ. ಅದು ಪುಡಿ ಮಾಡ್ಕೊಬಂದೆ. ಸ್ವಲ್ಪ ಒಣಕೊಬ್ಬರಿ ಬಿಸಿ ಮಾಡ್ಕೊಳ್ಳೋಣ. ಅದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದಾಯಿತು. ಸ್ವಲ್ಪ ಪುಡಿ ಮಾಡ್ಕೊಂಬಂದ್ಬಿಡೋಣ ಇದನ್ನು ಮಿಕ್ಸಿನಲ್ಲಿ. ಇಷ್ಟು ಏಲಕ್ಕಿ ಕಾಯಿ ಹಂಗೆ ಹಾಕಿ ತರತರಿಯಾಗಿ ಕೊಬ್ಬರಿಗೆ ಏಲಕ್ಕಿ ಕಾಯಿ ಹಾಕಿ ಹಂಗೆ ಮಿಕ್ಸಿಗೆ ಹಾಕ್ಕೊಂಬರೋಣ ತರತರಿಯಾಗಿ. ಏಲಕ್ಕಿ ಕಾಯಿ ರುಬ್ಬಿರೋದಕ್ಕೆ ಘಮ್ ಅಂತೈತೆ.
ಮಿಕ್ಸಿ ಜಾರ್ ತೆಗ್ದಿದ್ದ ತಕ್ಷಣ ಮುಚ್ಚಲ ಇನ್ನೆಲ್ಲ ಬೆರೆಸಿ ಕರ್ಜಿಕಾಯಿ ಸುಟ್ಕೊಳೋದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಚೆನ್ನಾಗಿ ಹಿಂಗೆ ಒಂದು ಅರ್ಧ ಗಂಟೆ ಆದಮೇಲೆ ಬಿಟ್ಟು ಚೆನ್ನಾಗಿ ಮಿದ್ದಬೇಕು. ಈ ಥರ ಒರೆಸ್ಕೊಂಡು ಸ್ವಲ್ಪ ಇದಕ್ಕೆಲ್ಲ ಹಿಂಗೆ ಎಣ್ಣೆ ಸವರ್ಬಿಟ್ಟು ಈ ಥರ ಟೈಟಾಗಿ ಮಡ್ಚ್ಕೋಬೇಕು. ಈ ಥರ ಅದನ್ನು ಈ ಥರ ಮಾಡ್ಕೊಬೇಕು. ಈ ಥರ ಒರೆಸ್ಕೊಂಡು ಈ ಥರ ಯಾವುದಾನ ಒಂದು ಬಾಕ್ಸು ಬಟ್ಲು ಎತ್ಕೊಂಡು, ಇದು ಎಡ್ಜ್ ಚೆನ್ನಾಗೈತೆ ಕಟ್ಟಿಂಗ್ ಆಗುತ್ತೆ, ಅದಕ್ಕೆ ಇದು ಎತ್ಕೊಂಡಿದ್ದೀನಿ ನಾನು. ಇದೊಂದು ಕೈ ಹಿಂಗೆ ಸಪೋರ್ಟ್ ತೊಗೊಂಡು ಹಿಂಗೆ ಮಾಡ್ಕೊಂಡು ಹೋಗಬೇಕು, ಚೆನ್ನಾಗಿ ಬರುತ್ತೆ. ಇದರಲ್ಲೂ ಮಾಡ್ಬೋದು. ಹೊಸ್ತಿರೋದು ಅದ್ರ ಮೇಲೆ ಹಾಕಿ ಇದೊಂದು ಕಡೆ ಹಾಕಿ ಈ ಥರ ಗಟ್ಟಿಗಿದೆ, ಇದು ಪ್ರೆಸ್ ಮಾಡಬೇಕು ಈ ಕಡೆ. ಇದೇ ಥರ ಎಲ್ಲ ಮಾಡ್ಕೊಬೋದು. ಇಲ್ದಿರ ಆ ಥರ, ಇಲ್ದಿರ ಈ ಥರ, ಯಾವ್ದು ಈಸಿನೋ ಅದು ಥರ ಮಾಡ್ಬೋದು. ನೋಡಿ ಎಷ್ಟು ಬುಡ್ಡಾಗಿ ಆಗ್ತಾಯಿದೆ ಎಲ್ಲ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಕರ್ಜಿಕಾಯಿ ರೆಡಿ. ನನ್ನ ವಿಡಿಯೋ ನೋಡಿದವ್ರಿಗೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಸ್ನೇಹಿತರೆ.